ಇದೇನಪ್ಪ ಹೊಸ ಪ್ರಾಬ್ಲಮ್ಮು. ನನ್ನ ಬಗ್ಗೆ ಯಾರೋ ತಿಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಎಸ್ -ವೈ ಅಂದರೆ ಸಂಜಯ್ ಅಂತ ಅಲ್ವಾ? ಇದು ಯಾಕೆ ಹೀಗೆ ಬರ್ದಿದ್ದಾರೆ? ಮೊದಲು ಇವನು ಯಾರು ಅಂತ ತಿಳ್ಕೊಬೇಕು. ಇವನು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದಾನೆ? ಮುಖದಲ್ಲಿ ಬೇರೆ ಗಾಬರಿ ಕಾಣ್ತಾ ಇದೆ. ಇವನೇನೋ ಮಾಡ್ತಿರೋದಂತೂ ನಿಜ. ಇವನನ್ನ ಹಿಡಿಯೋದು ಈಗ ಈಸಿ ಆಯ್ತು. ಮಾಡ್ತೀನಿ ಇವನಿಗೆ. ಏಯ್, ನಿನಗೂ ಶಿವಾನಿ ಗಾಳಿ ಬೀಸ್ತೇನು? ಡಾರ್ಲಿಂಗ್ 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 ಬಿಡು. ಏಯ್, ಇವತ್ತು ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಹಾ, ಖುಷಿಯಾಗಿದ್ದೀಯಾ? ಹಾ, ಗೊತ್ತಾಯ್ತು ನೋಡು ಯಾಕೆ ಖುಷಿಯಾಗಿದ್ದೀಯ ಅಂತ. ನಿಮ್ಮ ಅಪ್ಪ ನಿನಗೆ ಬಿಸ್ನೆಸ್ ಮಾಡಕ್ಕೆ ದುಡ್ಡು ಕೊಟ್ಟಿದಾರಲ್ಲ? ಅಯ್ಯೋ, ದುಡ್ಡು ಕೊಟ್ಟಿಲ್ಲ ಅಜ್ಜಿ, ಒಂದೊಳ್ಳೆ ಐಡಿಯಾ ಕೊಟ್ಟಿದ್ದಾರೆ. ಆ ಐಡಿಯಾ ಕ್ಲಿಕ್ ಆಗಿದೆ. ಒಟ್ಟಿನಲ್ಲಿ ನಾನಂದ್ರೂ ತುಂಬಾ ಖುಷಿಯಾಗಿದ್ದೀನಿ. ಒಂದು ಹಂತದಲ್ಲಿ ಹೇಳಬೇಕು ಅಂದ್ರೆ ನನ್ನ ಸಮಸ್ಯೆ ಎಲ್ಲ ಬಗೆಹರಿದಿದೆ. ಒಂದ್ ಕಡೆ ಸಮಸ್ಯೆ ಬಗೆಹರಿತು ಅನ್ನೋ ಅಷ್ಟರಲ್ಲಿ ಇನ್ನೊಂದ್ ಕಡೆ ಸಮಸ್ಯೆ ಶುರು ಆಗುತ್ತೆ. ಯಾಕಜ್ಜಿ, ಏನಾಯ್ತು? ನೀನಿಲ್ಲಿ ಸಂತೋಷವಾಗಿದ್ದೀಯಾ, ಆದ್ರೆ ಅಲ್ಲಿ ಪದ್ಮಿನಿ ಮನೆ ಮುರಿಯೋ ಕೆಲಸ ಮಾಡ್ಕೊಂಡಿದ್ದಾಳೆ. ಅಜ್ಜಿ, ಪಾಪ ಪದ್ಮಿನಿ, ಅವಳ ಮೇಲೆ ಸುಮ್ಮನೆ ಆರೋಪ ಮಾಡ್ಬೇಡ ನೀನು. ನನಗೆಲ್ಲ ವಿಚಾರನೂ ಗೊತ್ತಿದೆ. ಇದರಲ್ಲಿ ಪದ್ಮಿನಿದೇನು ತಪ್ಪಿಲ್ಲ. ಅವರವರಲ್ಲಿ ಏನೋ ಮನಸ್ತಾಪಗಳು ಶುರುವಾಗಿದೆ. ಅದಕ್ಕೆ ಮನಸ್ಸುಗಳು ಒಡೆದೋಗಿದೆ. ಒಳ್ಳೆ ಸಮಯ ಬಂದಾಗ ಎಲ್ಲ ಸರಿಯಾಗುತ್ತೆ ಬಿಡಜ್ಜಿ. ನೀನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ಯಾ? ನಾನು ಆಲ್ರೆಡಿ ಪದ್ಮಿನಿ ಬುದ್ಧಿ ಹೇಳಿ ಬಂದಿದ್ದೀನಿ. ಎಷ್ಟೇ ಆದ್ರೂ ಅವಳು ನಿನ್ನೆ ಹೆಂಡತಿ ಅಲ್ವಾ, ಅದಕ್ಕೆ ಅವಳ ಪರವಾಗಿ ಮಾತಾಡ್ತೀಯ. ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ಆ ಮನೇಲಿ ಸದ್ಯದ ಪರಿಸ್ಥಿತಿ ಆಗಿದೆ ಅಷ್ಟೇ. ಎಲ್ಲ ಸರಿ ಹೋಗುತ್ತೆ ಬಿಡು. ಏನ್ ಸರಿ ಹೋಗುತ್ತೋ ಏನೋ. ಒಂದ್ ಕಡೆ ಆ ಗಲಾಟೆ ಆದ್ರೆ ಇಲ್ಲಿ ಶಿವಾನಿದ್ ಬೇರೆ. ಶಿವಾನಿನಾ? ಯಾಕೆ ಅಜ್ಜಿ, ಅವಳೇನ್ ಮಾಡಿದ್ಲು? ಅವಳಿಗೆ ಸೂರ್ಯನ ಹುಚ್ಚು ಹಿಡಿದು ಬಿಟ್ಟಿದೆ. ಹಾ? ಹುಚ್ಚು ಅಂದ್ರೆ? ನಿನ್ನ ಹತ್ರ ಈ ವಿಷಯ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೋ. ಆದರೂ ಹೇಳದೆ ವಿಧಿ ಇಲ್ಲ. ಅವಳು ಹೊರದೇಶದಲ್ಲಿದ್ದಾಗ ಒಂದು ಪೇಂಟಿಂಗ್ ಮಾಡಿದ್ಲು. ಎಸ್ ಅಂದ್ರೆ ಗೊತ್ತಲ್ಲ, ಸೂರ್ಯನೂ ಆಗ್ತಾನೆ, ಶಿವಾನಿನೂ ಆಗ್ತಾಳೆ. ಮನ್ಸು ಹೇಳೋ ದಾರಿಲೇ ಈ ಶಿವಾನಿ ನಡೆಯೋದು. ಮನ್ಸಿಗಿಂತ ಒಳ್ಳೆ ಗುರು ಯಾರು ಇಲ್ಲ ಅಲ್ವಾ ಅಜ್ಜಿ? ನಿನ್ ದೃಷ್ಟಿಲೇ ಆಗ್ಲಿ, ಮನೆಯವ್ರ ದೃಷ್ಟಿಲೇ ಆಗ್ಲಿ, ಒಬ್ಳು ಹೆಂಡತಿ ಗಂಡನ್ ಕೊಟ್ಟಿರೋ ಗಿಫ್ಟ್. ನಿನಗೆಲ್ಲ ವಿಷಯನೂ ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡ್ತಾ ಇದ್ದೆ? ನೀನು ಎಲ್ರೂ ತರ ಸುರಭಿ ಭಾವನ್ ಕುತ್ತಿಗೆ ಚೈನ್ ಹಾಕುವಾಗ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ಪ್ರೀತಿಯಿಂದ ನನ್ನ ಭಾವ ನನಗೆ ಕೊಟ್ಟಿದ್ದು. ಈ ಬೊಂಬೆಲಿ ಹಾರ್ಟ್ ಇದೆ ನೋಡು, ಅದಕ್ಕೆ ಇದು ನನ್ನ ಭಾವನ ಹಾರ್ಟ್. ಅವ್ರು ಈ ಬೊಂಬೆನ ನನಗೆ ಕೊಟ್ಟಾಗ ಅವ್ರ ಹಾರ್ಟ್ನೇ ನನಗೆ ಕೊಡ್ತಾ ಇದ್ದಾರೇನೋ ಅಂತ ಅನ್ನಿಸ್ತು. ನನ್ನ ಮುದ್ದು ಬೊಂಬೆಗೆ ನಾನೊಂದು ಹೆಸರಿಡ್ತೀನಿ, ಆದಿತ್ಯ. ಚೆನ್ನಾಗಿದೆ ಅಲ್ಲ? ಆದಿತ್ಯ ಅಂದ್ರೆ ಏನು ಹೇಳು? ಸೂರ್ಯ ಅಂತ. ನನ್ನ ಜಾತಕದಲ್ಲಿ ಒಬ್ಬ ವಿವಾಹಿತ ಹುಡುಗನ್ನ ಮದ್ವೆ ಆಗ್ತೀನಿ ಅಂತ ಇದೆ ಅಲ್ವಾ? ಅದಕ್ಕೆ ನನಗೆ ಗೊತ್ತಿಲ್ಲದೆ ನನ್ನ ಭಾವನ ಮೇಲೆ ಮನಸ್ಸಾಗಿರೋದು. ನೋಡು, ಇನ್ನೂ ಕಾಲ ಮಿಂಚಿಲ್ಲ. ನಿನ್ನ ನೀನು ತಿದ್ದುಕೊಂಡು ನೆಟ್ಟಿಗಿದ್ರೆ ಸರಿ.
ಇಲ್ಲ ಅಂದ್ರೆ ಬಲವಂತವಾಗಿ ನಿನ್ನ ಮದುವೆ ಮಾಡಿಸಿ ಹೊರದೇಶ ಕಳಿಸ್ತೀನಿ. ಸಾಯಿಸ್ಬಿಡ್ತೀನಿ. ಇದೆಲ್ಲ ಏನಜ್ಜಿ? ಇಷ್ಟೆಲ್ಲ ನಡೆದಿದೆ, ನನಗೆ ಈಗ ವಿಚಾರ ಹೇಳ್ತಾ ಇದೆಯಾ? ಇಷ್ಟು ದಿವಸ ಅವಳು ಇವತ್ತಲ್ಲ ನಾಳೆ ಸರಿ ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ ಕಣಪ್ಪ. ಆದ್ರೆ ಈಗ ನನಗೆ ಅವಳ ಮೇಲೆ ನಂಬಿಕೆ ಇಲ್ಲ ಕಣೋ. ನಿನಗೆ ಈಗ ವಿಚಾರ ಗೊತ್ತಾಯ್ತಲ್ವಾ? ನೀನೇ ಸ್ವಲ್ಪ ಅವಳಿಗೆ ಬುದ್ಧಿ ಹೇಳ್ತೀಯಾ? ಇಲ್ಲ ಅಜ್ಜಿ, ಇದ್ಯಾಕೋ ಅತಿರೇಕ ಆಗ್ತಿದೆ. ಮೊದಲೇ ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಆಗ್ಬರಲ್ಲ. ಹಿಂಗೆ ಆದರೆ ಮುಂದೆ ಅವಳಿಂದ ನಾವೂ ಕೆಟ್ಟ ಪರಿಣಾಮ ಅನುಭವಿಸ್ಬೇಕಾಗತ್ತೆ. ಸರಿ, ನೀನೇನು ಯೋಚನೆ ಮಾಡಬೇಡ ಬಿಡು, ನಾನು ಅವಳಿಗೆ ಕ್ಲಾಸ್ ತಗೊತೀನಿ. ಅಷ್ಟು ಮಾಡಿ ಮನೆ ಮಾನ ಉಳಿಸಪ್ಪ. ನೀನು ಬದಲಾದಾಗೆ ಅವಳು ಬದಲಾದ್ರೆ ಎಲ್ಲರೂ ನೆಮ್ಮದಿಯಾಗಿರ್ಬೋದಲ್ವಾ? ನೋಡಪ್ಪ ನಕುಲ, ಈ ವಿಚಾರ ನಮ್ಮಿಬ್ಬರಲ್ಲೇ ಇರಬೇಕು. ಹೊರಗಡೆ ಗೊತ್ತಾದ್ರೆ ಪರಿಣಾಮ ಏನಾಗುತ್ತೆ ಅಂತ ನಿನಗೂ ಗೊತ್ತಲ್ವಾ? ಅಜ್ಜಿ, ಐ ಪ್ರಾಮಿಸ್, ನೀನೇನು ಯೋಚನೆ ಮಾಡಬೇಡ. ಈ ವಿಷಯ ನನಗೆ ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಲ್ಲ, ಓಕೆನಾ? ತಡ ಮಾಡಬೇಡಪ್ಪ. ಹಾಂ, ನೀನು ಶಿವಾನಿ ಹತ್ರ ಮಾತಾಡು. ಆಯ್ತಜ್ಜಿ. ಸರಿಯಪ್ಪ. ಶಿವಾನಿ, ನೀನು ಯಾಕೆ ಹಿಂಗಾದೆ? ಹೀಗಾಗಬಾರ್ದಾಗಿತ್ತು. ಇನ್ನು ತಡ ಮಾಡಬಾರ್ದು. ಯಾವುದಕ್ಕೂ ಶಿವಾನಿ ಜೊತೆಗೆ ಈ ವಿಷಯ ಮಾತಾಡಬೇಕು. ಇವ್ನು ಸರಿ ಇದ್ದಿದ್ರೆ ಈ ಜಾಗಕ್ಕೆ ಯಾಕೆ ಬರ್ತಾ ಇದ್ದ? ನಂಗೆ ಅನ್ಸುತ್ತೆ ಇವನಿಗೆಲ್ಲ ನೆನಪಿದೆ ಅಂತ. ಇವತ್ತು ಸಿಕ್ಕಾಕೊಂಡಿದ್ದಾನೆ, ಹೇಗಾದ್ರೂ ಬಾಯ್ ಬಿಡಿಸ್ಲೇಬೇಕು. ಕೃಷ್ಣ, ಮನೆ ಕೆಲಸ ಮಾಡೋದ್ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀಯಾ ಕೃಷ್ಣ? ನಿನ್ನ ಕೇಳ್ತಾ ಇರೋದು. ಅದು ಏನಿಲ್ಲ, ಸುಮ್ಮನೆ ಹಾಗೆ ಬಂದೆ. ಸುಮ್ನೆ ಹಾಗೆ ಬರೋದಕ್ಕೆ ಇದೇನ್ ದೇವಸ್ಥಾನನಾ ಇಲ್ಲ ಪಾರ್ಕಾ? ಬೇಜಾರಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು, ಪಾರ್ಕ್ಗೆ ಹೋಗ್ಬೇಕು ಅಂತ ಏನೂ ಇಲ್ವಲ್ಲ. ಸುಮ್ಮನೆ ಹಾಗೆ ನಡ್ಕೊಂಡು ಬಂದೆ. ಸರಿ, ಅದೇನು ಕೈಯಲ್ಲಿ ಯಾವ್ದೋ ಲೆಟರ್ ಇದ್ದ ಹಾಗಿದೆ? ಏನಿಲ್ಲ ರುಕ್ಮಿಣಿ ಅವರ, ಕೊಡಿಲಿ, ನಾನು ಓದ್ತೀನಿ. ಹೀಗೆಲ್ಲ ಕಂಡೋರ್ ಲೆಟರ್ನ ನೀವು ಓದಬಾರ್ದು. ಇದು ನಿಮಗೆ ಸಂಬಂಧಪಡ್ದಿರೋ ವಿಷಯ. ನೀನು ನಮ್ಮ ಮನೇಲಿದ್ಯಾ ಅಂದ್ರೆ ನೀನ್ ನಮ್ಮೋನೆ. ನಿನಗೆ ಸಂಬಂಧಪಟ್ಟಿರೋ ಎಲ್ಲಾ ವಿಷಯನ ತಿಳ್ಕೊಳ್ಳೋ ಹಕ್ಕು ನನಗಿದೆ. ಕೊಡಿಲಿ. ರುಕ್ಮಿಣಿ ಅವರ ಬೇಡ ಪ್ಲೀಸ್ ರುಕ್ಮಿಣಿ ಅವರ.